ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಶಾಸಕ ಎನ್.ವೈ. ಗೋಪಾಲಕೃಷ್ಣ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಮೊಳಕಾಲ್ಮೂರು ತಾಲೂಕು ಕಾಂಗ್ರೆಸ್ ಪಕ್ಷದ ಸರ್ವ ಸದಸ್ಯರು ಪದಾಧಿಕಾರಿಗಳು ಬೃಹತ್ ಸಭೆ ನಡೆಸಿದರು. ಸಂದರ್ಭದಲ್ಲಿ ತಮ್ಮ ನೆಚ್ಚಿನ ನಾಯಕ ಗೋಪಾಲಕೃಷ್ಣ ಅವರಿಗೆ ಸಚಿವ ಸ್ಥಾನ ನೀಡದೇ ಇದ್ದರೆ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರು, ಪದಾಧಿಕಾರಿಗಳು, ಕಾರ್ಯಕರ್ತರು ತಮ್ಮ ಸ್ಥಾನಗಳಿಗೆ ಸಾಮೂಹಿಕ ರಾಜೀನಾಮೆ ನೀಡಿ ಬೆಂಗಳೂರು ಚಲೋ ಮಾಡಬೇಕಾಗುತ್ತದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಯಾವಾಗ ಅಧಿಕಾರಕ್ಕೆ ಬಂದರೂ ನಮ್ಮ ಕ್ಷೇತ್ರಕ್ಕೆ ಸಚಿವ ಸ್ಥಾನ ನೀಡದೆ ನಮ್ಮ ಕ್ಷೇತ್ರಕ್ಕೆ ಅನ್ಯಾಯ ಮಾಡ್ತಿದೆ. ರಾಜ್ಯದಲ್ಲಿಯೇ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ಎಂದೆಂದಿಗೂ ಕಾಂಗ್ರೆಸ್ನ ಭದ್ರಕೋಟೆಯನ್ನಾಗಿ ಉಳಿಸಿಕೊಂಡು ಬಂದಿದ್ದೇವೆ. ಒಂದು ಬಾರಿ ಹಾಗೂ 2 ಬಾರಿ ಶಾಸಕರಾಗಿ ಆಯ್ಕೆ ಆದವರಿಗೆ ಸಚಿವ ಸ್ಥಾನ ನೀಡಿದ್ದಾರೆ. ಆದರೆ ನಮ್ಮ ಶಾಸಕರು 7 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಎಲ್ಲ ಅರ್ಹತೆಗಳು ಇರುವ ಇವರಿಗೆ ಯಾಕೆ ನೀಡ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಈ ಒಂದು ಸಭೆಯಲ್ಲಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್.ವೈ. ಗೋಪಾಲಕೃಷ್ಣ, ಉದ್ಯಮಿ ಹಾಗೂ ಪಕ್ಷದ ಮುಖಂಡರಾದ ಎನ್.ವೈ. ಪೆನ್ನೋಬಲಸ್ವಾಮಿ, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎನ್.ವೈ.ಪಿ. ಚೇತನ್, ತಾಲೂಕು ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ಪಟೇಲ್ ಪಾಪ ನಾಯಕ್, ಜುಬಾನ್ ಸಾಬ್, ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಪ್ರಕಾಶ್, ಜಿಲ್ಲಾ ಪಂಚಾಯತ್ ಸದಸ್ಯ ನರಸಮ್ಮ ಗೋವಿಂದಪ್ಪ ಸೇರಿದಂತೆ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕರ್ತರು, ಎನ್.ವೈ. ಗೋಪಾಲಕೃಷ್ಣ ಅವರ ಅಭಿಮಾನಿ ಬಳಗದವರು ಭಾಗವಹಿಸಿದರು. ನೆರವೇರಿಸಿಕೊಡ್ಬೇಕು. ಆ ಕೂಡ್ಲಿಗಿ ಜಿಲ್ಲೆ ಇಡೀ ರಾಜ್ಯದಲ್ಲೇ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಿರ್ತಕ್ಕಂಥ ಯಾವ್ದಾದ್ರು ಯಶಸ್ಸು ಯಾರಿಗೆ ಸಿಗುತ್ತೆ ಅಂತಂದ್ರೆ ಅದು ಎನ್.ವೈ. ಗೋಪಾಲಗಳನ್ನ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಎನ್.ವೈ. ಗೋಪಾಲಕೃಷ್ಣ ಅವರು. ಆದ್ದರಿಂದ ಕರ್ನಾಟಕ ಆಗಿರ್ತಕ್ಕಂಥ ಮತ್ತು ಎಲ್ಲ ಜಾತಿ ಧರ್ಮಗಳನ್ನ ಒಗ್ಗೂಡಿಸಿಕೊಂಡು ಹೋಗಿರ್ತಕ್ಕಂಥ ಯಾರಾದ್ರೂ ನಾಯಕರಿದ್ರೆ ಅದು ಎನ್.ವೈ. ಗೋಪಾಲಕೃಷ್ಣ ಅವರು. ವಿದ್ಯಾಭ್ಯಾಸದಲ್ಲಿ ತೆಗೆದುಕೊಳ್ಳಿ, ಅಭಿವೃದ್ಧಿಯಲ್ಲಿ ತೆಗೆದುಕೊಳ್ಳಿ ಮತ್ತು ಇನ್ನು ಸನ್ಮಾನ್ಯ ಗೋಪಾಲಕೃಷ್ಣ ಸರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮುಖಂಡರು, ಮಾಜಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಅಬ್ದುಲ್ ಸುಬಾನಣ್ಣ ಅವರು ಸಹ ವೇದಿಕೆಯಲ್ಲಿ ಆಸೀನ. ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು, ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಪಟೇಲ್ ಜಿ ಪಾಪನಾಯ್ಕರವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಜಿಲ್ಲಾ ಪಂಚಾಯತ್ ಶ್ರೀಯುತ ಬಾಲರಾಜಣ್ಣ ಅವರು ಸಹ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಕಾಂಗ್ರೆಸ್ನ ಹಿರಿಯ ಮುಖಂಡರಾಗಿರ್ತಕ್ಕಂಥ ಹಾಗೂ ಕೆಪಿಸಿಸಿ ಅಧ್ಯಕ್ಷರಿಗೂ ಎಲ್ಲರಿಗೂ ಮನವಿ ಮಾಡ್ತೀವಿ, ಗೋಪಾಲಕೃಷ್ಣ ಸಾಹೇಬ್ರನ್ನ ನೀವು ಮಂತ್ರಿ ಮಂಡಲದಲ್ಲಿ ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು. 7 ಬಾರಿ ಶಾಸಕರ ಆಗಿರ್ತಕ್ಕಂಥ ಗೋಪಾಲಕೃಷ್ಣ ಸಾಹೇಬ್ರನ್ನ ಈ ಇಷ್ಟೊತ್ತಿಗೆ ಅವರು ಫೋನಿನ ಮುಖಾಂತರನೇ ಕರೆದು ನೀವು ಮಂತ್ರಿ ಸ್ಥಾನಕ್ಕೆ ರೆಡಿ ಆಗ್ರಿ ಅಂತ ಕರಿಬೇಕಾಗಿತ್ತು. ಇದು ಒಂದು ದುರ್ದೈವ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ 3 ಬಾರಿ ಸತತವಾಗಿ ಶಾಸಕರಾಗಿದ್ರೆ ಅವರು ಮಂತ್ರಿಗೆ ಯೋಗ್ಯರು. ಅಂಥದ್ದು 7 ಬಾರಿ ಶಾಸಕರಾಗಿರ್ತಕ್ಕಂಥವ್ರು. ಆಮೇಲೆ ಅವರು ಮೊಳಕಾಲ್ಮೂರು ಕ್ಷೇತ್ರಕ್ಕಷ್ಟೇ ಸೀಮಿತ ಅಲ್ಲ, ನಮ್ಮ ಕೂಡ್ಲಿಗಿ ಕ್ಷೇತ್ರಕ್ಕೂ ಬಂದು ಒಳ್ಳೆಯ ನೀರಾವರಿ ಸ್ವತಂತ್ರ ಬಂದು ಇಲ್ಲಿವರೆಗೂ ನಡೆದಿರ್ತಕ್ಕಂಥ ಅನೇಕ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಒಂದು 2 ಬಾರಿ 3 ಬಾರಿ ಬಿಟ್ಟರೆ ಉಳಿಕೆಲ್ಲ ಅವಧಿಗಳಲ್ಲಿ ಈ ಮೊಳಕಾಲ್ಮೂರು ಕ್ಷೇತ್ರದ ದಲಿತರು, ಹಿಂದುಳಿದರು, ಅಲ್ಪಸಂಖ್ಯಾತರು, ಎಲ್ಲ ಜಾತಿ ಜನಾಂಗದವರು ಒಗ್ಗಟ್ಟಾಗಿ ಇಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ನಿರಂತರವಾಗಿ ಗೆಲ್ಲಿಸುವುದರ ಮೂಲಕ ಮೊಳಕಾಲ್ಮೂರು ಕ್ಷೇತ್ರವನ್ನ ಕಾಂಗ್ರೆಸ್ಸಿನ ಭದ್ರಕೋಟೆಯಾಗಿ ಪರಿವರ್ತನೆ ಮಾಡಿದ್ದಾರೆ. ಈ ಒಂದು ವಿಶ್ವಾಸವನ್ನ ಇಟ್ಟಂತ ಇಲ್ಲಿನ ಕಾರ್ಯಕರ್ತರಿಗೆ ಮಂತ್ರಿ ಸ್ಥಾನ ಕೊಡೋ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಬಹಳ ಮೀನಾಮೇಷ ಎಣಿಸ್ತಾ ಇದೆ. ನಾವು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಈ ಸಭೆ ಮುಖಾಂತರ ಆಗ್ರಹ ಪಡಿಸ್ತಕ್ಕಂಥದ್ದೇನೆಂದ್ರೆ, ನಾವು ಮುಖ್ಯಮಂತ್ರಿ ಪೋಸ್ಟ್ ಕೇಳ್ತಾ ಇಲ್ಲ, ಉಪಮುಖ್ಯಮಂತ್ರಿ ಪೋಸ್ಟ್ ಕೇಳ್ತಾ ಇಲ್ಲ. ನಿರಂತರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಗೌರವವನ್ನು ಕೊಡ್ತಾ ಇದ್ದೀವಿ. ಆ ಸಚಿವ ಸ್ಥಾನ ಕೊಡೋದ್ರ ಮುಖಾಂತರ ನಮ್ಮ ಗೌರವವನ್ನು ನಮಗೂ ಗೌರವವನ್ನು ಕೊಡಿ ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಈ ಮಿನಿಸ್ಟರ್ ಸೀಟು ಹಂಚಿಕೆ ವಿಚಾರದಲ್ಲಿ ನನಗೆ ಅನಿಸ್ತಾ ಇದೆ, ನಾವು ಬಿಜೆಪಿನ ಬಹಳ ಅಪಾಯಕಾರಿ ಅಂದ್ಕೊಂಡಿದ್ವಿ. ಅದಕ್ಕಿಂತ ಅಪಾಯಕಾರಿ ಕಾಂಗ್ರೆಸ್ ಆಗ್ತಾ ಇದೆಯೇನೋ ಅಂತ ಅನಿಸ್ತಾ ಇತ್ತು ನನಗೆ. ಯಾಕೆಂತಂದ್ರೆ ವಿಧಾನಸಭೆಗೆ ಆಯ್ಕೆಯಾಗಿರ್ತಕ್ಕಂಥ ಎಲ್ಲಾ ನಾಯಕ ಸಮುದಾಯದ MLA-ಗಳನ್ನ ಒಂದು ಸ್ಥಾನಕ್ಕೆ ನಿಲ್ಲಿಸಲಿ. ಯಾರು 7 ಬಾರಿ MLA ಆಗಿದ್ದಾರೆ,
ಬೇರೆ ಬೇರೆ ಜಿಲ್ಲೆಗಳಿಂದ ಯಾರು MLA ಆಗಿದ್ದಾರೆ, ಯಾರ ಕುಟುಂಬದಲ್ಲಿ ಚೀಫ್ ಜಸ್ಟಿಸ್ ಆಗಿದ್ದಾರೆ, ಯಾರು ಸರಳತೆ ಸಜ್ಜನಿಕೆಯಿಂದ ರಾಜಕೀಯ ಮಾಡ್ತಾ ಇದ್ದಾರೆ, ಯಾರು ಕಾಂಗ್ರೆಸ್ ಭದ್ರಕೋಟೆಯಿಂದ ಆಯ್ಕೆ ಮಾಡಿ ಕಳಿಸ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನ ಪರಿಶೀಲನೆ ಮಾಡಿದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸತ್ಯದ ಅರಿವಾಗುತ್ತೆ. ಯಾಕಂದ್ರೆ ಅನ್ಯಾಯನ ನಿರಂತರವಾಗಿ ಸಹಿಸ್ಕೊಳ್ಳೋಕ್ ಆಗೋದಿಲ್ಲ. 1997ರಿಂದ ಅಂದ್ರೆ ಅದಕ್ಕಿಂತ ಹಿಂದೆ ಯಲ್ಲಮ್ಮಜ್ಜಿ ಅವರು ಜಿಲ್ಲಾ ಪಂಚಾಯತಿ ಸದಸ್ಯರಾದಾಗಿಂದ ಇಲ್ಲಿವರೆಗೆ 2026ವರೆಗೆ ಮೊಳಕಾಲ್ಮೂರು ಕ್ಷೇತ್ರದ ರಾಜಕೀಯ ಇತಿಹಾಸವನ್ನು ನಾವೇನಾದ್ರೂ ರೆಕಾರ್ಡ್ ಮಾಡಿದ್ರೆ ಅದರ ಮುಕ್ಕಾಲು ಪುಸ್ತಕ NY ಕುಟುಂಬದ್ದೇ ಇರುತ್ತೆ. ಮಂತ್ರಿ ಪದವಿ ಯಾಕೆ ಕೊಡ್ಲಿಲ್ಲ ಅಂತಕ್ಕಂಥ ಪ್ರಶ್ನೆಯಾಗಿ ಉಳಿಯುತ್ತೆ. ಆದ್ರಿಂದ ಅಂತ ಒಂದು ಮೆಸೇಜ್ ಮುಂದಿನ ಪೀಳಿಗೆಗೆ ಹೋಗಬಾರದು. ಇದು ಡೂ ಆರ್ ಡೈ, ಕೊನೆ ಹೋರಾಟ. ಇದು ನಮಗೆ ಸಚಿವ ಸ್ಥಾನ ಮೊಳಕಾಲ್ಮೂರು ಕ್ಷೇತ್ರದ ಬಹುಸಂಖ್ಯಾತ ಕಾಂಗ್ರೆಸ್ ಭದ್ರಕೋಟೆಗೆ ಮಿನಿಸ್ಟರ್ ಸೀಟ್ ಕೊಡಬೇಕು, ಇಲ್ಲ ನೆಕ್ಸ್ಟ್ ಕಾಂಗ್ರೆಸ್ ಇಲ್ಲಿ ಇರಬಾರ್ದು ಅಷ್ಟೇ ನನ್ನ ಅಭಿಪ್ರಾಯ ಇದು. ಯಾಕಂದ್ರೆ ಗೌರವ ಕೊಡದ ಜಾಗದಲ್ಲಿ ನಾವು ಯಾರು ಇರೋದು ಬೇಡ. ಕಾರ್ಯಕರ್ತರಿಂದ ಪಕ್ಷ, ಕಾಂಗ್ರೆಸ್ ಮತದಾರರಿಂದ, ಮುಖಂಡರಿಂದ ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷ ಆಗಿರೋದು. ಇವತ್ತು ನಮ್ಮ ಹೋರಾಟ ಹೆಂಗಿರ್ಬೇಕಂದ್ರೆ ನಾವು ಇಲ್ಲೆಲ್ಲರೂ ಸೇರಿ ಕಾಂಟ್ರಿಬ್ಯೂಟ್ ಮಾಡಿದ್ವಿ. ಯಾವತ್ತೂ ಕೂಡ ನಾನು ಪಾರ್ಟಿಗೆ ಹಿಂದೆ ಬಿಟ್ಟು ಹೋದವನಲ್ಲ. ನಾನು ಸೋತು ಹೋದಾಗಲೂ ಕೂಡ ಯಾವತ್ತೂ ಕೂಡ ಯೋಚನೆ ಮಾಡಿದವನಲ್ಲ. ಅನಿವಾರ್ಯ ಪರಿಸ್ಥಿತಿ ಅವರು ಕೊಡದಲ್ಲೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಪಾರ್ಟಿ ಬಿಟ್ಟು ಹೋಗಿರ್ತಕ್ಕಂಥ ಕಾರಣಗಳಿಂದ ಸಾಕಷ್ಟು ಜನ ಪಾರ್ಟಿ ಬಿಟ್ಟವರೆಲ್ಲರೂ ಇವತ್ತೆಲ್ಲ ಮಂತ್ರಿಗಳಾಗಿದ್ದಾರೆ, ಎಲ್ಲರೂ ದೊಡ್ಡ ಪೊಸಿಷನ್ ಇದ್ದಾರೆ, ಎಲ್ಲರೂ ಅನ್ಕೊಂಡಿದ್ದಾರೆ. ನನ್ನ ವಿಚಾರ ಬಂದಾಗ ಮಾತ್ರ ನಮ್ಮ ಪಾರ್ಟಿಗಿಲ್ಲ, ಪಾರ್ಟಿ ಬಿಟ್ಟು ಹೋಗ್ಬಿಟ್ರು. ಈ ತರ ಬಂದ್ಬಿಟ್ಟಿದೆ ಪರಿಸ್ಥಿತಿ. ಹೀಗಾಗಿ ನಾನು ಭಗವಂತನ ಮೇಲೆ ಭಾರ ಆಗ್ತಾ ಇದ್ದೀನಿ. ಆದ್ರೆ ಆಗ್ಬೋದು, ಬಿಟ್ಟರೆ ಬಿಡ್ಬೋದು. ನನ್ನ ಪ್ರಯತ್ನ ಅಂತೂ ಈ ರೀತಿ ಇಷ್ಟು ಇರುತ್ತೆ. ಧರ್ಮ ಅನ್ನೋದು ಒಂದಿದ್ರೆ ಧರ್ಮ ಯಾವತ್ತಿಗೂ ಜಯ ಇರುತ್ತೆ ಅಂತ ನಾನು ಕೇಳಿದ್ದೀನಿ. ಸತ್ಯ ಯಾವತ್ತೂ ಕೂಡ ಅದಕ್ಕೆ ಜೀವ ಇರುತ್ತೆ, ಸತ್ಯ ಯಾವತ್ತೂ ಸಾಯೋದಿಲ್ಲ. ಈ ಸತ್ಯ, ಈ ಧರ್ಮ ಎಂಬುದೇನಾದ್ರೂ ಕಾಂಗ್ರೆಸ್ನಲ್ಲಿ ಅದು ಗೊತ್ತು ಗುದುವಲ್ಲಿ ಇಟ್ಕೊಂಡು ಏನಾದರೂ ವ್ಯಾವಹಾರಿಕವಾಗಿ ನಡೆಸ್ತಾ ಇದ್ರೆ ಅವರು ನನಗೆ ನ್ಯಾಯ ದೊರಕಿಸ್ಕೊಡ್ಲಿ. ನನಗೆ ತೋರಿಸೋದ್ರ ಮೂಲಕ ಇಡೀ ಕ್ಷೇತ್ರಕ್ಕೆ ಆಸೆ ಪಟ್ಟಿದ್ದಾರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಸೆ ಪಟ್ಟಿದ್ದಾರೆ. ಪ್ರತಿಯೊಬ್ಬ ಅಧಿಕಾರಿ ಕೂಡ ಸರ್ ಎಲ್ಲರಿಗೂ ಕೊಡ್ತಾರೆ, ನಿಮ್ದು ಏನ್ ಸರ್ ಇಂಥ ಅನ್ಯಾಯ. ಬಹಳ ಜನ ಪತ್ರಿಕೆಯವರು ಕೂಡ ನನಗೆ ಅದನ್ನೇ ಪ್ರಶ್ನೆ ಕೇಳ್ತಾರೆ, ನೀವು ಕೇಳ್ಬೇಕು ಸರ್, ಮಾಡ್ಬೇಕು ಸರ್.